ತುಮಕೂರಿನಲ್ಲಿ ರೈತರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ನೂರಾರು ರೈತರು ಬೀದಿಗಿಳಿದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ಟೌನ್ ಹಾಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆದ ಈ ಬೃಹತ್ ಮೆರವಣಿಗೆಯ ಆಕ್ರೋಶಕ್ಕೆ ಪ್ರಮುಖ ಕಾರಣ ಕೆಎಡಿಬಿ ಎಂಬ ಭೂ ಹಗರಣದ ದಂಧೆ. ಕೈಗಾರಿಕೆ ಹೆಸರಲ್ಲಿ ರೈತರ ಫಲವತ್ತಾದ ಭೂಮಿಯನ್ನ ಕಿತ್ತುಕೊಂಡು ರಿಯಲ್ ಎಸ್ಟೇಟ್ ಮಾಡಲಾಗ್ತಿದೆ ಅಂತ ರಾಜ್ಯ ಸಂಚಾಲಕ ಆನಂದ್ ಪಟೇಲ್ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಕೆರೆಯ ಮಣ್ಣು ರೈತರಿಗೆ ಸೇರಬೇಕೆ ಹೊರತು ಇಟ್ಟಿಗೆ ಫ್ಯಾಕ್ಟರಿಗಳಿಗಲ್ಲ ಅನ್ನೋದು ಇವರ ಖಡಕ್ ಡಿಮ್ಯಾಂಡ್ ಆಗಿದೆ. ಬಗರ್ ಹುಕುಂ ಸಾಗುವಳಿ ಚೀಟಿ ವಿಳಂಬ ಹಾಗೂ ನೀರಾವರಿ ಯೋಜನೆಗಳ ಕುಂಠಿತದ ಬಗ್ಗೆಯೂ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಡಿಸಿ ಶುಭಾ ಕಲ್ಯಾಣ್ ಅವರಿಗೆ ಮನವಿ ಸಲ್ಲಿಸುವ ಮೂಲಕ ತಮ್ಮ ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಒಟ್ಟಿನಲ್ಲಿ ಅನ್ನದಾತನ ಜಮೀನಿಗೆ ಕೈ ಹಾಕಿದರೆ ಸುಮ್ಮನಿರಲ್ಲ ಅನ್ನೋ ಸ್ಟ್ರಾಂಗ್ ಮೆಸೇಜ್ ಇಂದು ಕಲ್ಪತರು ನಾಡಿನಿಂದ ರವಾನೆಯಾಗಿದೆ. ರೈತ ವಿರೋಧಿ ಧೋರಣೆಗಳನ್ನ ಖಂಡಿಸಿ ಡಿಸಿ ಕಚೇರಿ ಮುಂದೆ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಏನಪ್ಪ ರೈತ ವಿರೋಧಿ ಧೋರಣೆಗಳು ಅಂದರೆ, ಇವತ್ತು ಸರ್ಕಾರದ ಬಳಿ ಹಣ ಇಲ್ಲ, ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯಾಗಿದೆ. ಯಾವುದೇ ಕೆರೆಕಟ್ಟೆಗಳಲ್ಲಿ ಕೇವಲ ಒಂದೇ ಒಂದು ಅಡಿ ಧೂಳನ್ನು ಮಣ್ಣನ್ನು ಕೂಡ ಎತ್ತಲಿಕ್ಕೆ ಸರ್ಕಾರದ ಕೈಲಿ ಹಣ ಇಲ್ಲ, ಹೂಳು ಎತ್ತಕ್ಕಂಥ ಪರಿಸ್ಥಿತಿನಲ್ಲಿಲ್ಲ. ಆದರೆ ರೈತರುಗಳು ಫಲವತ್ತಾದಂಥ ಭೂಮಿಯಲ್ಲಿ ರೈತರ ಫಲವತ್ತಾದಂಥ ಭೂಮಿಯಲ್ಲಿ ಮಳೆಗಾಲದಲ್ಲಿ ಕೊಚ್ಚಿ ಕೆರೆ ಸೇರಿರ್ತಕ್ಕಂಥ ಹೂಳನ್ನು ವಾಪಸ್ ತಗೊಂಡು ಫಲವತ್ತಾದ ಮಣ್ಣನ್ನು ಕೆರೆಯಿಂದ ತುಂಬಿಕೊಳ್ಳಿಕ್ಕೆ ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳು ತಂಟೆ ಮಾಡೋದು, ರೈತರ ಮೇಲೆ ದೌರ್ಜನ್ಯಗಳನ್ನ ಮಾಡೋದು, ರೈತರ ಗಾಡಿಗಳನ್ನ ಜಪ್ತಿ ಮಾಡೋದು ಮಾಡ್ತಾ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕೆರೆಕಟ್ಟೆಗಳಲ್ಲೂ ಕೂಡ ಹೂಳು ತುಂಬಿದೆ. ಆ ಹೂಳನ್ನ ರೈತರು ಫಲವತ್ತಾದ ಮಣ್ಣನ್ನು ತೋಟಗಳಿಗೆ ತುಂಬಿಕೊಳ್ಳಿಕ್ಕೆ ಅವಕಾಶ ನೀಡಬೇಕು ಅನ್ನೋದು ನಾವು ಸರ್ಕಾರದ ಬಳಿ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಬಗರ್ ಹುಕುಂ ಕಮಿಟಿ ನಾಮಕಾವಸ್ಥೆಗೆ ಇದೆ. ಯಾವುದೇ ಶಾಸಕರುಗಳು ಬಗರ್ ಹುಕುಂ ಕಮಿಟಿಯನ್ನು ತುರ್ತಾಗಿ ಸಭೆಗಳನ್ನ ಮಾಡಿ ರೈತರಿಗೆ ಉಳುಮೆ ಚೀಟಿಗೆ ಸಾಗುವಳಿ ಚೀಟಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು, ಅರ್ಹ ಫಲಾನುಭವಿಗಳಿಗೆ ಸಾಗುವಳಿ ಚೀಟಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಕಾರಣ ಏನಪ್ಪಾ ಅಂದರೆ, ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ತಮ್ಮ ಬೇಕಾದಂಥವ್ರಿಗೆ ಸಾಗುವಳಿ ಚೀಟಿಯನ್ನು ಕೊಟ್ಟು ರಾಜಕೀಯ ಲಾಭ ಮಾಡ್ಕೊಳ್ಳೋ ಉದ್ದೇಶದಿಂದ ಡಿಲೇ ಮಾಡ್ತಾ ಹೋಗ್ತಿದ್ರೆ 3 ವರ್ಷ ಕಳೆದರೂ ಕೂಡ ಯಾರಿಗೂ ಕೂಡ ಸಾಗುವಳಿ ಚೀಟಿಯನ್ನು ಕೊಡ್ತಾರೆ. ಇದೆಲ್ಲದರ ಜೊತೆಗೆ ಅರಣ್ಯ ಇಲಾಖೆಯವರು ಪದೇ ಪದೇ ರೈತರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. 60-70 ವರ್ಷಗಳ ಹಿಂದೆ ಸಾಗುವಳಿ ಚೀಟಿಯನ್ನು ಕೊಟ್ಟು ಖಾತೆ ಪಾಣಿ ಏನು 3 ತಲೆಮಾರುಗಳಿಂದ ವ್ಯವಸಾಯ ಮಾಡ್ಕೊಂಬರ್ತಕ್ಕಂಥ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ರೈತರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ನಿಲ್ಲಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಇವತ್ತೇನು ಒಬ್ಬ ರೈತ ಪಂಪ್ಸೆಟ್ಟನ್ನು ರನ್ ಮಾಡಬೇಕು ಅಂದರೆ, ಬೋರ್ವೆಲ್ ಕೊರೆಸಿ ಪಂಪ್ಸೆಟ್ ರನ್ ಮಾಡಬೇಕು ಅಂದರೆ 10 ಲಕ್ಷ ಹಣ ಬೇಕಾಗ್ತಿದೆ. ವಿದ್ಯುತ್ ಇಲಾಖೆಯವರೇ ಸುಮಾರು 4 ರಿಂದ 5 ಲಕ್ಷ ಹಣವನ್ನು ನಾವೇ ಖರ್ಚು